ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನಲ್ಲಿ 39ನೇ ದಿನ. ಯಾಕೋ ನೆನ್ನೆ ಹೊರಗಡೆ ಹೋಗಿ ಬಂದಾಗಿಂದ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್. ನನಗೆ ಯಾಕೋ PMMS ಅನಿಸುತ್ತೆ, ಪ್ರೀ ಮೆನ್ಸ್ಟ್ರುವಲ್ ಮೂಡ್ ಸ್ವಿಂಗ್ಸ್ ಅಂತ. ಪೀರಿಯಡ್ ಆಗೋಗ್ತೀನಿ ಅಂತ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಅನ್ನಿಸ್ತಿದೆ. ಯಾವುದೋ ಒಂದು ಸಣ್ಣ ವಿಚಾರನೇ ಮೈಂಡ್ ತುಂಬ ತುಂಬಿಕೊಂಡು ನೆನ್ನೆ ಇಡೀ ಓವರ್ ಥಿಂಕ್ ಮಾಡಿದ್ದಾಯಿತು. ಇವತ್ತು ಬೆಳಗ್ಗೆ ಎದ್ದಾಗಲೂ ಅದೇ ಥಾಟ್ಸ್ ಮೈಂಡಲ್ಲಿ ರಿಪೀಟೆಡಾಗಿ ಓಡ್ತಾಯಿತ್ತು. ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಏನೇನೋ ಮೆಂಟಲಿ ಇಂಬ್ಯಾಲೆನ್ಸ್. ಸುಮ್ಮನೆ ದಬಾಕೊಂಡು ಮಲ್ಕೊಳ್ಳೋಣ, ಏನೂ ಬೇಡ ಅಂತ ಅನಿಸಿ ಬೆಳಗ್ಗೆ ಎದ್ದೇಳೋಕ್ಕೆ ಆಗಲಿಲ್ಲ. ತುಂಬ ಲೇಟಾಗಿತ್ತು ಎದ್ದೇಳಬೇಕಾದ್ರೆ. ತುಳಸಿ ಹಾಕಿ ಬಿಸಿ ಮಾಡಿದ ನೀರು ಕುಡಿದು ದಿನಾನ ಶುರು ಮಾಡೋಣ ಅಂತ ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡ್ರು, ಆಗಲೇ ಇಲ್ಲ. ಒಂದೇನೋ ಒಂಥರ ಲೇಸಿಡೆ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಹೀಗೆಲ್ಲ ಆದಾಗ ನಾನು ಯಾರ ಹತ್ರನೂ ಏನೂ ಹೇಳ್ಕೊಳಕ್ಕೆ ಹೋಗಲ್ಲ. ಬದಲಾಗಿ ಪೆನ್ನು ಪೇಪರ್ ತೊಗೊಂಡು ನನಗೆ ಏನೇನು ಅನಿಸುತ್ತೆ ಅದನ್ನೆಲ್ಲ ಸುಮ್ಮನೆ ಹುಚ್ಚಿ ಥರ ಬರಿತಾ ಹೋಗ್ತೀನಿ. ಹಾಗೆ ಬರೆದು ಮನಸ್ಸಲ್ಲಿರೋದೆಲ್ಲ ಖಾಲಿ ಆದಮೇಲೆ ಮನಸ್ಸು ಒಂದು ಹದಕ್ಕೆ ಬರುತ್ತೆ. ಇವತ್ತು ಹಾಗೆ ಮಾಡಿದ್ದಾಯಿತು. ಆಮೇಲೆ ತಿಂಡಿಗೆ ಬಾತ್. ನನಗೆ ಮಲ್ಟಿಗ್ರೈನ್ ಮಾಲ್ಟ್ ವಿತ್ ಪಪಾಯ ಟಾಪಿಂಗ್ ಮಾಡಿ ಕುಡಿದು ಒಂದು ತಂಬಿಟ್ಟು ತಿಂದು ತಿಂಡಿ ಕತೆ ಮುಗಿಸ್ದೆ. ಆಮೇಲೆ ಎಂದಿನ ನಿತ್ಯದ ಮನೆ ಕೆಲಸಗಳು ಶುರು ಮಾಡೋಕ್ಕೂ ಮನಸ್ಸಾಗದೆ ಸುಮ್ಮನೆ 1 ಅವರ್ ಪೇಪರ್ ಓದ್ತಾ ಕೂತಿದ್ದೆ. ಆ 1 ಅವರ್ ಪೇಪರ್ ಓದೋ ಟೈಮಲ್ಲಿ ಒಂದು ನೆಲ್ಲಿಕಾಯಿ ತಿಂದು ಮುಗಿಸ್ದೆ. ಆಮೇಲೆ ಸಣ್ಣದಾಗಿ ತೆವಳುತ್ತಾ ಕೆಲಸಗಳನ್ನ ಶುರು ಮಾಡಿದೆ. ಅರೌಂಡ್ ಮಧ್ಯಾಹ್ನದಷ್ಟೊತ್ತಿಗೆ ಐ ಗಾಟ್ ಮೈ ಪೀರಿಯಡ್. ನನ್ನ ಈ 39 ಡೇಸ್ನ ಈ ಜರ್ನಿಯಲ್ಲಿ ದಿಸ್ ಈಸ್ ಮೈ ಸೆಕೆಂಡ್ ಪೀರಿಯಡ್. ಬಟ್ ಈ ಪೀರಿಯಡು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಪೀರಿಯಡ್ ಆದಾಗ ಪ್ರೊಲಾಂಗ್ಡ್ ಬ್ಲೀಡಿಂಗ್ ಆಗ್ತಿದೆ ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಮೆಡಿಸಿನ್ ಕೊಟ್ಟಿದ್ದರು. ಟ್ಯಾಬ್ಲೆಟ್ ಸ್ಟಾಪ್ ಆಗಿ ವಿದಿನ್ 3-4 ಡೇಸಲ್ಲಿ ಪೀರಿಯಡ್ ಬರುತ್ತೆ ಅಂತಲೂ ಹೇಳಿದರು. ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಇದು ಬಿಕಾಸ್ ಆಫ್ ಟ್ಯಾಬ್ಲೆಟ್ ಆರ್ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದನಾ ಅಥವಾ ಎರಡರ ಇಂಪ್ಯಾಕ್ಟುನಾ ಅಂತ. ನೋಡೋಣ ಈ ಬಾರಿಯ ಪೀರಿಯಡ್ ಕತೆ ಇನ್ನೇನಾಗುತ್ತೆ.